ಈ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವತ್ತು ನಾವು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ಆದಮೇಲೆ ಒಂದು ಮಾವಿನಕಾಯಿನ ಅರ್ಧ ಹೋಳು ಮಾಡಿಕೊಂಡು ಅದನ್ನು ಪ್ಲೇಸ್ ಮಾಡ್ಕೊತಾ ಇದ್ದೀನಿ 2 ಭಾಗ ಆಗಿ. ಅದಾದಮೇಲೆ 2 ಟೊಮೊಟೊನ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಹೇಗೆ ಅಂದರೆ ಎಣ್ಣೆಲಿ ತುಂಬ ಚಿಕ್ಕ ಉರಿಲಿ ಅದನ್ನು ನಾವು ಬೇಯಿಸ್ಕೋಬೇಕು. ಸೊ ಇದು ಬೇಯಿಸ್ಕೊಂಡು ತುಂಬ ಎಣ್ಣೆಲೇ ಬೇಯುತ್ತೆ ನೀಟಾಗಿ, ಅದು ಫುಲ್ಲು ಮೆತ್ತಗೆ ಫ್ರೈ ಆಗಿರುತ್ತೆ. ಸೊ ಅದಾದಮೇಲೆ ಟೊಮೊಟೊ ಆದಮೇಲಿಂದ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸೊ ಅದಾದಮೇಲಿಂದ ಮೆಣಸಿನ್ಕಾಯಿನ ನಾವು ಇಲ್ಲಿ 2 ಮಾತ್ರ ಯೂಸ್ ಮಾಡ್ತಾಯಿದ್ದೀವಿ, ಯಾಕಂದರೆ ಮತ್ತೆ ಕೂಡ ನಾವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ನೋಡ್ಬೋದು ನೀವು, ಎಲ್ಲದೂ ಅಷ್ಟೇ ಮಾವಿನಕಾಯಿ ಸಮೇತ ತುಂಬ ನೀಟಾಗಿ ಫ್ರೈ ಆಗಿದೆ ಇಲ್ಲಿ. ಸೊ ಫಸ್ಟು 1 ಬೈ 1 ತೊಗೊಳ್ಳೋಣ. ಸೊ ತೊಗೊಂಡು ಆದಮೇಲಿಂದ ಇಲ್ಲಿ ಮೇಲೆ ಟೊಮೊಟೊ ಹಣ್ಣಿನ ಸಿಪ್ಪೆ ಇರುತ್ತೆ ನೋಡಿ. ಸೊ ಅದನ್ನು ನಾವು ನೀಟಾಗಿ ಪೀಲ್ ಥರ ಬರುತ್ತೆ, ಅದು ಸುಮ್ಮನೆ ಹಿಂಗೆ ತೆಗೆದ್ರೇ ಬರುತ್ತೆ. ಸೊ ಆವಾಗ ನಾವು ಅದನ್ನು ನೀಟಾಗಿ ತೊಗೊಂಡಾಗ ನಮಗೆ ಗ್ರೈಂಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸಿಪ್ಪೆ ಎಲ್ಲ ತೆಗೆದ್ಮೇಲೆ ನಾನು ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ, ಯಾಕಂದರೆ ಇದನ್ನು ಗ್ರೈಂಡ್ ಮಾಡಬೇಕಲ್ವ. ಸೊ ಇಲ್ಲಿ ಗ್ರೈಂಡ್ ಬೇಕಾದರೂ ಮಾಡ್ಬೋದು, ಹಾಗೆ ಕಲ್ಲಲ್ಲಿ ಬೇಕಾದರೆ ಚಚ್ಬೋದು. ನಾನು ತೋರಿಸ್ತೀನಿ ನಿಮಗೆ. ನಾವು ಕಲ್ಲಲ್ಲಿ ಬೇಕಾದರೂ ಚಟ್ನಿ ಮಾಡ್ಕೋಬೋದು ಅಂತ ಹೇಳಿದೆ ಅಲ್ವಾ. ಸೊ ನಾನಿಲ್ಲಿ ಕುಟ್ಟಾಣಿ ತೊಗೋತಾ ಇದ್ದೀನಿ. ಎಲ್ಲದನ್ನು 1 ಬೈ 1 ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಆದಮೇಲೆ ಮಾವಿನಕಾಯಿದು ಏನಿರುತ್ತೆ ಅಲ್ವಾ ಪಲ್ಪ್, ಅದು ಒಳಗಡೆ ಇರೋದು ಮಾತ್ರ ತೊಗೋತಾ ಇದ್ದೀನಿ, ಸಿಪ್ಪೆ ತೊಗೋತಾ ಇಲ್ಲ. ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ರೆಡ್ ಚಿಲ್ಲಿ ಪೌಡರ್ ಕೂಡ ಉಪಯೋಗಿಸ್ಬೋದು, ಜೀರಾ ಪೌಡರು, ಸಾಲ್ಟು ಮತ್ತು ಎಣ್ಣೆನ ನಾವು ಏನು ಬೇಯಿಸೋಕೆ ಇಟ್ಕೊಂಡಿದ್ವಿ ಅಲ್ವಾ. ಸೊ ಅದೇ ಎಣ್ಣೆನೇ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಪೇಸ್ಟ್ ರೀತಿಯಾಗಿ ನೈಸಾಗಿ ಆಗೋ ಥರ, ಎಷ್ಟಾಗುತ್ತೋ ಅಷ್ಟು ಕುಟ್ಟಾಣಿಯಲ್ಲಿ ಕುಟ್ತಾ ಇರೋದ್ರಿಂದ ತುಂಬ ನಾವು ಗ್ರೈಂಡಲ್ಲಿ ಮಾಡೋ ಥರ ಪೇಸ್ಟ್ ಆಗೋಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ತರಿ ಆಗಿರುತ್ತೆ. ಮಾವಿನಕಾಯಿ ತುಂಬ ಚೆನ್ನಾಗಿ ಪೇಸ್ಟ್ ಆಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ. ಹಾಗಾಗಿ ಆದರೆ ಕೊತ್ತಂಬರಿ ಸ್ವಲ್ಪ ಅದು ತರಿನೇ ಇರುತ್ತೆ. ನೀಟಾಗಿ ಪೇಸ್ಟ್ ಥರ ಆದಮೇಲೆ ಅದನ್ನು ನಾನು ಒಂದು ಬೌಲಿಗೆ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಇದನ್ನು ನಾವು ರೈಸ್, ಚಪಾತಿ, ಪರೋಟ ಇದ್ರ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ರೈಸ್ ಜೊತೆ ಒಂದು ಸ್ವಲ್ಪ 1 ಸ್ಪೂನ್ ನೀವು ತುಪ್ಪ ಹಾಕ್ಕೊಂಡು ತಿಂದ್ರಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.